ಆತ್ಮೀಯರೇ, MHRD ಯುಡೈಸ್ ಪ್ಲಸ್ನಲ್ಲಿ 2024-25ನೇ ಸಾಲಿನ ಸ್ಕೂಲ್ ಪ್ರೊಫೈಲ್ ಮತ್ತು ಫೆಸಿಲಿಟೀಸ್ ಮಾಡ್ಯೂಲ್ನಲ್ಲಿ DCF ಸೀರಿಯಲ್ ನಂಬರ್ 1.1ನಿಂದ 1.26 ಈ ಒಂದು ಡೀಟೇಲ್ಸ್ಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಈಗ ಅವೈಲೇಬಲ್ ಇದೆ. ಅಪ್ಡೇಟ್ ಮಾಡಬೇಕಾದರೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸರ್ ಒಂದಕ್ಕೆ ಬರಬೇಕು. ಸರ್ಚ್ನಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸ್ udaisplus.gov.in ಮೊದಲೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಬಟನ್ ಟಚ್ ಮಾಡಿದಾಗ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯೂಸರ್ ನೇಮ್ ನಮ್ಮ ಶಾಲೆ ಯುಡೈಸ್ ಸಂಖ್ಯೆ ಆಗಿರುತ್ತದೆ. ಪಾಸ್ವರ್ಡ್ ಸ್ಥಳದಲ್ಲಿ ನಾವು ಸೆಟ್ ಮಾಡಿಕೊಂಡಿರುವ ಪಾಸ್ವರ್ಡನ್ನು ಭರ್ತಿ ಮಾಡಿ ಕ್ಯಾಪ್ಚಾ ಸ್ಥಳದಲ್ಲಿ ಕೊಟ್ಟಿರುವ ಕ್ಯಾಪ್ಚಾ ಫಿಲ್ ಮಾಡಿ ಲಾಗಿನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ ಆಗಿದ್ದೇವೆ. ಇಲ್ಲಿ ನೋಡಬಹುದು, ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಅಂತ ಇದೆ, ಅದರ ಮೇಲೆ ಟಚ್ ಮಾಡಬೇಕು. ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ನಾವು ನೋಡಬಹುದಾಗಿದೆ. ಇಲ್ಲಿ ಫಾರ್ಮ್ ಸೀರಿಯಲ್ ನಂಬರ್, DCF ಸೀರಿಯಲ್ ನಂಬರ್ನ ಒಂದು ಟೇಬಲ್ ಇದೆ. ಇದರಲ್ಲಿ ಫಾರ್ಮ್ ಸೀರಿಯಲ್ ನಂಬರ್ 1, DCF ಸೀರಿಯಲ್ ನಂಬರ್ 1.1ನಿಂದ 1.26 ಸ್ಕೂಲ್ ಬೇಸಿಕ್ ಪ್ರೊಫೈಲ್ ಲಾಸ್ಟ್ ಮಾಡಿಫೈಡ್ ಬೈ ಲಾಸ್ಟ್ ಅಪ್ಡೇಟೆಡ್ ಆನ್ ಬ್ಲ್ಯಾಂಕ್ ಇದೆ. ಸ್ಟೇಟಸ್ನಲ್ಲಿ ನಾಟ್ ಕಂಪ್ಲೀಟೆಡ್ ಅಂತ ಇದೆ. ಉಳಿದ ಫಾರ್ಮ್ ಸೀರಿಯಲ್ ನಂಬರ್, DCF ಸೀರಿಯಲ್ ನಂಬರ್ಗಳಲ್ಲಿ ಕೊನೆಯ ಕಾಲಮ್ನಲ್ಲಿ ಸ್ಟೇಟಸ್ಸು ಕಂಪ್ಲೀಟೆಡ್ ಅಂತ ಇದೆ ಮತ್ತು ಓವರಾಲ್ ಸ್ಟೇಟಸ್ನಲ್ಲಿ ನೀಡ್ ಕರೆಕ್ಷನ್ ಅಂತ ಇದೆ. ಈಗ ನಾವು ಸ್ಕೂಲ್ ಬೇಸಿಕ್ ಪ್ರೊಫೈಲ್ ಈ ಒಂದು ಫಾರ್ಮ್ ನೇಮ್ ಮೇಲೆ ಟಚ್ ಮಾಡಬೇಕು. ನೆಕ್ಸ್ಟ್ ವಿಂಡೋನಲ್ಲಿ ನಮ್ಮ ಶಾಲೆ ಬೇಸಿಕ್ ಡೀಟೇಲ್ಸ್ ಇರುವ ಪೇಜ್ಗೆ ಬರುತ್ತೇವೆ. ಮೇಲೆಲ್ಲ ಸ್ಕೂಲ್ನ ಬೇಸಿಕ್ ಡೀಟೇಲ್ಸ್ ಇರುತ್ತದೆ ಮತ್ತು ಇಲ್ಲಿ ಸ್ಕೂಲ್ನ HOS ಅಂದರೆ ಹೆಡ್ ಆಫ್ ದಿ ಸ್ಕೂಲ್ ಹಾಗೂ ಸ್ಕೂಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳನ್ನು ಕೂಡ ಇಲ್ಲಿ ನೋಡಬಹುದು. ಒಟ್ಟಿನಲ್ಲಿ 1.1ನಿಂದ 1.26 ವರೆಗೆ ಇರತಕ್ಕಂಥ ಬೇಸಿಕ್ ಸ್ಕೂಲ್ ಪ್ರೊಫೈಲ್ನಲ್ಲಿ ಕೇವಲ ನಮಗೆ 2 ಡೀಟೇಲ್ಸ್ಗಳನ್ನು ಮಾತ್ರ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇರುತ್ತದೆ. ಅದನ್ನು ಹ್ಯಾಶ್ ಒಂದು ಸಿಂಬಲ್ ಮೂಲಕ ತೋರಿಸಿರುತ್ತಾರೆ. ಇಲ್ಲಿ ನೋಡಬಹುದು, ರೆಡ್ ಕಲರ್ನಲ್ಲಿ 2 ಸಾಲುಗಳಿವೆ. ಇಲ್ಲಿ ಹ್ಯಾಶ್ ಅಂದರೆ ಇಲ್ಲಿ ಪ್ರೊಫೈಲ್ ಪೇಜ್ನಲ್ಲಿ ಕೊಟ್ಟಿರುವಂತಹ ಡೀಟೇಲ್ಸ್ಗಳ ಮುಂದೆ ಹ್ಯಾಶ್ ಎಂದು ಕೊಟ್ಟಿರುವ ಡೀಟೇಲ್ಸ್ಗಳನ್ನು ನಾವು ಸ್ಕೂಲ್ ಡೈರೆಕ್ಟರಿ ಮ್ಯಾನೇಜ್ಮೆಂಟ್ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಬಹುದಾಗಿರುತ್ತದೆ. ಅಪ್ಡೇಟ್ ಮಾಡಲು ಕ್ಲಿಕ್ ಹಿಯರ್ ಅಂತ ಇದೆ ಮತ್ತು ಆ್ಯಟ್ ಎಂದು ಯಾವ ಮಾಹಿತಿಯ ಮುಂದೆ ಕೊಟ್ಟಿದ್ದಾರೆಯೋ ಆ ಒಂದು ಡೀಟೇಲ್ಸ್ಗಳನ್ನು ನಾವು ಅಡ್ಮಿನ್ ಲಾಗಿನ್ ಎಂದರೆ ಬ್ಲಾಕ್ನಲ್ಲಿ ಅಪ್ಡೇಟ್ ಮಾಡಿಕೊಳ್ಳಬಹುದಾಗಿರುತ್ತದೆ. ನಾವು ಇಲ್ಲಿ ಕೊಟ್ಟಿರುವ ಡೀಟೇಲ್ಸ್ಗಳನ್ನೆಲ್ಲ ಚೆಕ್ ಮಾಡಿಕೊಳ್ಳಬೇಕು. ಸರಿ ಇದ್ದರೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದು ಇಲ್ಲಿ ಮಾರ್ಕ್ ಆಸ್ ಕಂಪ್ಲೀಟೆಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸಕ್ಸಸ್ಫುಲ್ ಆಗಿ ಈ 1.1ನಿಂದ 1.26 ಅಪ್ಡೇಟೆಡ್ ಆಗ್ತದೆ. ಪ್ರಸ್ತುತ HM ಯಾರಿದಾರೋ ಅವ್ರ ಹೆಸರು ಈ ಒಂದು ಪ್ರೊಫೈಲ್ನಲ್ಲಿ ಇಲ್ಲಪ್ಪ ಅಂದರೆ ನಾವೇನು ಮಾಡಬೇಕು, ಅಪ್ಡೇಟ್ ಮಾಡಬೇಕು. ಆಮೇಲೆ ಇಲ್ಲಿ ಸ್ಕೂಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ಅಡ್ರೆಸ್ ಆಗಿರ್ಬೋದು, ಇದು ಪ್ರೀವಿಯಸ್ ಹೆಡ್ ಮಾಸ್ಟರು ಡೀಟೇಲ್ಸ್ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇತ್ತು ಅಂದರೆ ಪ್ರೆಸೆಂಟ್ ಹೆಡ್ ಮಾಸ್ಟರ್ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು ಮತ್ತು ಇಮೇಲ್ ಅಡ್ರೆಸ್ ಆಗಿರ್ಬೋದು ಅಥವಾ ಸ್ಕೂಲ್ನ ಒಂದು ಇಮೇಲ್ ಅಡ್ರೆಸ್ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಅಪ್ಡೇಟ್ ಮಾಡ್ಕೋಬೇಕಾದ್ರೆ ಮಾತ್ರ ನಾವೇನು ಮಾಡಬೇಕು, ಸ್ಕೂಲ್ ಡೈರೆಕ್ಟರ್ ಮ್ಯಾನೇಜ್ಮೆಂಟ್ಗೆ ಲಾಗಿನ್ ಆಗಬೇಕು. ಲಾಗಿನ್ ಆಗಬೇಕಾದ್ರೆ ಕ್ಲಿಕ್ ಹಿಯರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಫಾರ್ ಸ್ಕೂಲ್ ಡೈರೆಕ್ಟರಿ ಆ್ಯಂಡ್ ಯೂಸರ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಅಂತ ಇದೆ. ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ಫಿಲ್ ಮಾಡಿ ಲಾಗಿನ್ ಆಗಬೇಕು. ಸ್ಕೂಲ್ ಡೈರೆಕ್ಟರಿ ಮ್ಯಾನೇಜ್ಮೆಂಟ್ ಮೇಲೆ ಲಾಗಿನ್ ಆದಾಗ ಇಲ್ಲಿ ಎಡಗಡೆ ಮೆನು ನೋಡಬಹುದು. ಹೋಮ್, ಮೈ ಪ್ರೊಫೈಲ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಪ್ಡೇಟ್, ಅಡಿಷನಲ್ ಡೀಟೇಲ್ಸ್ ಅಪ್ಡೇಟ್, ಲೊಕೇಶನ್ ಡೀಟೇಲ್ಸ್ ಅಪ್ಡೇಟ್ ಅಂತ ಇದೆ. ಮೈ ಪ್ರೊಫೈಲ್ ಮುಂದೆ ಪ್ಲಸ್ ಸಿಂಬಲ್ ಇದೆ, ಟಚ್ ಮಾಡಬೇಕು ಮತ್ತು ಪ್ರೊಫೈಲ್ ಮತ್ತು ಚೇಂಜ್ ಪಾಸ್ವರ್ಡ್ ಅಂತ ಇದೆ. ಅದರ ಕೆಳಗಡೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಪ್ಡೇಟ್ ಅಂತ ಇದೆ. ಟಚ್ ಮಾಡಿದಾಗ ಇಲ್ಲಿ ನೋಡಬಹುದು ನಮ್ಮ ಸ್ಕೂಲ್ ಕಾಂಟ್ಯಾಕ್ಟ್ ಹೆಡ್ ಆಫ್ ದಿ ಸ್ಕೂಲ್ ಡೀಟೇಲ್ಸ್ಗಳೆಲ್ಲ ಇಲ್ಲಿ ಇದೆ. ಎಡಿಟ್ ಮಾಡಬೇಕಾದ್ರೆ ಯೆಲ್ಲೋ ಕಲರ್ ಬಟನ್ ಇದೆ, ಟಚ್ ಮಾಡಬೇಕು. ಹೆಡ್ ಆಫ್ ಸ್ಕೂಲ್ ನೇಮ್ ಅಂದರೆ ಹೆಡ್ ಮಾಸ್ಟರ್ ನೇಮು, ಪ್ರಸ್ತುತ ಇರುವ ಹೆಡ್ ಮಾಸ್ಟರ್ ನೇಮ್ ಟೈಪ್ ಮಾಡ್ಕೋಬೇಕು. ಅವರ ಮೊಬೈಲ್ ಸಂಖ್ಯೆಯನ್ನು ಹೆಡ್ ಆಫ್ ಸ್ಕೂಲ್ ಮೊಬೈಲ್ ಸ್ಥಳದಲ್ಲಿ ಫಿಲ್ ಮಾಡಬೇಕು. ಹೆಡ್ ಆಫ್ ಸ್ಕೂಲ್ ಇಮೇಲ್ ಸ್ಥಳದಲ್ಲಿ ಹೆಡ್ ಮಾಸ್ಟರ್ ಮೊಬೈಲ್ ನಂಬರನ್ನು ಭರ್ತಿ ಮಾಡಬೇಕು. ರೆಸ್ಪಾಂಡೆಂಟು ಮತ್ತು ಹೆಡ್ ಮಾಸ್ಟರು ಇಬ್ಬರು ಒಂದೇ ಆಗಿದ್ದರೆ ಅದನ್ನು ಇಲ್ಲಿ ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಎನೇಬಲ್ ಮಾಡಬೇಕು. ಬೇರೆ ಬೇರೆಯಾಗಿದ್ದರೆ ರೆಸ್ಪಾಂಡೆಂಟ್ ಡೀಟೇಲ್ಸ್ನಲ್ಲಿ ರೆಸ್ಪಾಂಡೆಂಟ್ ಟೈಪ್ ಅಂತ ಇದೆ, ರೆಸ್ಪಾಂಡೆಂಟ್ ನೇಮು, ರೆಸ್ಪಾಂಡೆಂಟ್ ಇಮೇಲ್ ಅಡ್ರೆಸ್ಸು ಮತ್ತು ರೆಸ್ಪಾಂಡೆಂಟ್ ಮೊಬೈಲ್ ನಂಬರನ್ನು ಫಿಲ್ ಮಾಡಬೇಕು. ಇಲ್ಲಿ ಸೇಮ್ ಇದ್ದರೆ
ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಎನೇಬಲ್ ಮಾಡಿದಾಗ ಹೆಡ್ ಆಫ್ ದಿ ಸ್ಕೂಲ್ ಡೀಟೇಲ್ಸ್ ಎಲ್ಲ ರೆಸ್ಪಾಂಡೆಂಟ್ ಡೀಟೇಲ್ಸ್ಗೆ ಫೆಚ್ ಆಗ್ತದೆ. ಕೆಳಗಡೆ ಸ್ಕೂಲ್ ಮೊಬೈಲ್ ಸೇಮ್ ಆ್ಯಸ್ ಹೆಡ್ ಆಫ್ ಸ್ಕೂಲ್ ಮೊಬೈಲ್, ಅಂದರೆ ಶಾಲೆಯ ಮೊಬೈಲ್ ಸಂಖ್ಯೆ ಹೆಡ್ ಮಾಸ್ಟರ್ ಮೊಬೈಲ್ ಸಂಖ್ಯೆ ಎರಡೂ ಒಂದೇ ಆಗಿದ್ದರೆ ನಾವು ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಎನೇಬಲ್ ಮಾಡಿಕೊಂಡಾಗ ಸ್ಕೂಲ್ ಹೆಡ್ ಅವರ ಮೊಬೈಲ್ ಸಂಖ್ಯೆ ಸ್ಕೂಲ್ ಮೊಬೈಲ್ ಸಂಖ್ಯೆಗೆ ಫೆಚ್ ಆಗ್ತದೆ. ಕೊನೆಗೆ ಅಪ್ಡೇಟ್ ಬ್ಲೂ ಕಲರ್ ಬಟನ್ ಇದೆ, ಟಚ್ ಮಾಡಬೇಕು. ಸ್ಕೂಲ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಎಂದು ಪಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಈಗ ವಾಪಸ್ಸು ಈ ಒಂದು ಸ್ಕೂಲ್ ಡೈರೆಕ್ಟರಿ ಮ್ಯಾನೇಜ್ಮೆಂಟ್ ಲಾಗಿನ್ನಿಂದ ನಾವು ಲಾಗೌಟ್ ಆಗಬೇಕು. ಮತ್ತು ನಾವು ಸ್ಕೂಲ್ ಪ್ರೊಫೈಲ್ ಮತ್ತು ಫೆಸಿಲಿಟೀಸ್ ಮಾಡ್ಯೂಲಿಗೆ ಲಾಗಿನ್ ಆಗಬೇಕು. ಸ್ಕೂಲ್ ಪ್ರೊಫೈಲ್ನ ಹೋಮ್ ಪೇಜ್ಗೆ ಬಂದು ಪ್ರೊಫೈಲ್ ಫಾರ್ಮ್ ನೇಮ್ ಸೆಕ್ಷನ್ 1 ಬೇಸಿಕ್ ಸ್ಕೂಲ್ ಪ್ರೊಫೈಲ್ ಮೇಲೆ ಟಚ್ ಮಾಡಿದಾಗ ನೋಡಬಹುದು, ಇಲ್ಲಿ ನಾವು ಅಪ್ಡೇಟ್ ಮಾಡಿದ ಸ್ಕೂಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಹೆಡ್ ಆಫ್ ದಿ ಸ್ಕೂಲ್ ಡೀಟೇಲ್ಸ್ಗಳು ಅಪ್ಡೇಟ್ ಆಗಿರುತ್ತವೆ. ಮತ್ತು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕು. ಮಾರ್ಕ್ ಆ್ಯಸ್ ಕಂಪ್ಲೀಟ್ ಬಟನ್ ಮೇಲೆ ಟಚ್ ಮಾಡಿದಾಗ ಡೇಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಎಂದು ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ವಾಪಸ್ ಬ್ಯಾಕ್ ಟು ಡ್ಯಾಶ್ಬೋರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಬಹುದು ಓವರ್ ಆಲ್ ಸ್ಟೇಟಸ್ನಲ್ಲಿ ಕಂಪ್ಲೀಟೆಡ್ ಆಲ್ ಫಾರ್ಮ್ ಅಂತ ಇದೆ ಮತ್ತು ಸ್ಟೇಟಸ್ನಲ್ಲಿ ಮೊದಲನೇ ಒಂದು ಕಾಲಮ್ನಲ್ಲಿ ಕಂಪ್ಲೀಟೆಡ್ ಅಂತ ಬಂದಿದೆ. ಮೊದಲಿಗೆ ನಾಟ್ ಕಂಪ್ಲೀಟೆಡ್ ಅಂತ ನೀಡ್ ಕರೆಕ್ಷನ್ ಅಂತ ಇತ್ತು. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಡೌನ್ಲೋಡ್ ಡೀಟೇಲ್ಡ್ ರಿಪೋರ್ಟ್ ಕಾರ್ಡ್ DRC ಇನ್ ಇಂಗ್ಲೀಷ್ ಅಂತ ಇದೆ. ಆಮೇಲೆ ಸ್ಕೂಲ್ ರಿಪೋರ್ಟ್ ಕಾರ್ಡ್ ಅಂದರೆ ಇಲ್ಲಿ DRC ಮತ್ತು SRC ಈ ಒಂದು ರಿಪೋರ್ಟ್ ಕಾರ್ಡ್ಗಳನ್ನು ಕೂಡ ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಸೊ ಇದಿಷ್ಟೇನಪ್ಪ ಅಂತ ಕೇಳಿದರೆ MHID-ಪ್ಲಸ್ನಲ್ಲಿ 2024-25ನೇ ಸಾಲಿಗೆ ಸಂಬಂಧಿಸಿದಂತೆ ಸ್ಕೂಲ್ ಪ್ರೊಫೈಲ್ ಮತ್ತು ಫೆಸಿಲಿಟೀಸ್ ಮಾಡ್ಯೂಲ್ನಲ್ಲಿ DCF ಫಾರ್ಮ್ ಸೀರಿಯಲ್ ನಂಬರ್ 1.1ನಿಂದ 1.26 ಡೀಟೇಲ್ಸ್ಗಳನ್ನು ಅಪ್ಡೇಟ್ ಮಾಡುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.